ಇದ್ದಕ್ಕಿದ್ದಂಗನೇ ಹೆಸರು ಕಾಣಿಸ್ಕೊಂಡಿದ್ದು, ಇದ್ದಕ್ಕಿದ್ದಂಗನೇ ಹೆಸರು ಡಿಲೀಟ್ ಆಗಿದ್ದು. ಮಂಕಾಳು ವೈದ್ಯ ಅವರಿಗೆ ಒಂಥರ ಮಂಕ ಕೌದಂಗಾಗಿದೆ ಪಾಪ. ಏನು ಮಾಡಬೇಕು? ಅವ್ರು ಸೀದಾ ಹುಡುಕೊಂಬಂದಿದ್ದು ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರ ಮನೆಗೆ. ಆದರೆ ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ, ಅವರು ಸಿಕ್ಕಿಲ್ಲ. ಹೀಗಾಗಿ ಬಂದಂಥವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ಕೈ ಬೀಸ್ಕೊಂಡು ವಾಪಸ್ ಹೋದರು. ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ. ಇನ್ನೇನು ಕೊಡ್ತಾರೆ? ಯಾಕೆ ಹೆಸರು ಡಿಲೀಟ್ ಆಗಿದೆ ಅಂತಂದರೆ ಗೊತ್ತಾಗುತ್ತೆ ಅವರಿಗೆ. ಟೈಪಿಂಗ್ ಮಿಸ್ಟೇಕ್, ಟೈಪಿಂಗ್ ಎರರ್ ಅನ್ನೋದನ್ನು ಒಪ್ಕೊಳ್ಳೋಕೆ ಸಾಧ್ಯನಾ? ಮಂಕಾಳು ವೈದ್ಯ ಬಂದರು, ಹೋದರು. ಸರ್, ಈಗ ಮುಖ್ಯಮಂತ್ರಿಗಳು ಕರೆದಿದ್ದು ಏನಕ್ಕೆ, ಏನು ಹೇಳಿದ್ರು ಸರ್? ಯಾಕಂದ್ರೆ ಈಗ ನಾನು ಸಿಗಲಿಲ್ಲ, ನನಗೆ ಅರ್ಜೆಂಟ್ ಬೇರೆ ಫೋನ್ ಬಂತು, ವಾಪಸ್ ಬಂದೆ. ಯಾರು ಸರ್? ನಾನು ಸಿಎಂ ಸಿಗಲಿಲ್ಲ. ನಾನು ಮಾತಾಡ್ತಾ ಇರುವವನಲ್ಲ, ನಾನು ಕೆಲಸ ಮಾಡ್ತೀನಿ. ಸಿಗಲಿಲ್ಲ ರೀ, ಈಗ ಮತ್ತೆ ಪುನಃ ಬರ್ತೀವಿ ವಾಪಸ್. ಈ ಜಾಗದಲ್ಲಿ ಬಂದಿದ್ದು ಮಲ್ಲಿಕಾರ್ಜುನ್ ಅವರ ಹೆಸರು. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಹೆಂಗೆ ನೀವು ಹೆಸರನ್ನು ಸೇರಿಸಿದ್ರಿ? ಈ ಪ್ರಶ್ನೆ ಎದ್ದಿದೆ. ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ. ನೀವೇನಾದರೂ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನಾನು ಮತ್ತು ನನ್ನ ಇಡೀ ಕುಟುಂಬ ರಿಸೈನ್ ಮಾಡ್ತೀವಿ. ಪತ್ನಿ ಸಂಸದೆ, ಮಗ ಶಾಸಕ, ನಾನು ಶಾಸಕ, 3 ಜನ ರಾಜೀನಾಮೆ ಕೊಡ್ತೀವಿ. ಮಂತ್ರಿ ಸ್ಥಾನ ಕೊಟ್ಟರೆ ಮಾತ್ರ ನಾನು ಮುಂದುವರಿತೀನಿ, ಇಲ್ಲಾಂದರೆ ಶಾಸಕನಾಗಿ ನಾನು ಇರಲ್ಲ. ನೇರವಾಗಿ ಈ ಒತ್ತಡವನ್ನು ಹಾಕಿದ್ರು ಮಲ್ಲಿಕಾರ್ಜುನ್. ಹೀಗಾಗಿ ನೆನ್ನೆ ಮಂಕಾಳು ವೈದ್ಯ ಅವರ ಹೆಸರನ್ನು ತೆಗೆದುಹಾಕಲಾಯಿತು, ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಸೇರಿಸಲಾಯಿತು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಕಾಂಗ್ರೆಸ್ಸಿನ ಇತಿಹಾಸ ಗೊತ್ತಿರುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ. ಏನು ಅಂದರೆ ಅವರು ಬಿ ಫಾರಮ್ ಕೊಟ್ಟು ಆಮೇಲೆ ಕಾಟ ಹಾಕಿ ಸಿ ಫಾರಮ್ ಕೊಟ್ಟು, ಅದು ಕೂಡ ದಾವಣಗೆರೆಯಲ್ಲೇ ಆಗಿದ್ದು ಕತೆ. ದೊಡ್ಡ ಹದ್ದಂತ ಆಗಿತ್ತು ಹಿಂದೆ. ಇಂಥ ಹಲವಾರು ಉದಾಹರಣೆಗಳಿದೆ. ಇದೇನು ಹೊಸದೇನು ಅಲ್ಲ. ಈಗ ನೋಡಿ, ಹೆಸರು ಮಂಕಾಳು ವೈದ್ಯ ಅವರಿಗೆ ಬಂದು ಅದಾದಮೇಲೆ ಆ ಹೆಸರನ್ನು ತೆಗೆದುಹಾಕಿ ಈಗ ಆ ಹೆಸರಿನ ಜಾಗದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಬಂದಿರುವಂಥದ್ದು. ಏನಿದು ಕತೆ ಇದು? ರಂಗನಾಥ್, ಕಾಂಗ್ರೆಸ್ನವರು ತಣ್ಣೀರನ್ನು ತಣಿಸಿ ಹೇಗೆ ಕುಡಿಸ್ಬೋದು ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಮಾಡಿ ತೋರಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಆರಂಭದಲ್ಲಿ ನಾವು AICC ನಾಯಕರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸ್ಪಷ್ಟನೆ ಕೇಳಿದಂಥ ಸಂದರ್ಭದಲ್ಲಿ ಇದನ್ನು ಟೈಪಿಂಗ್ ಎರರ್ ಅಂತ ಹೇಳಿದರು. ಅಂದರೆ ಟೈಪಿಂಗ್ ಎರರ್ ಆಗೋಗಿತ್ತು, ಮೊದಲು ಅವ್ರ ಹೆಸರಿರಲಿಲ್ಲ, ಬೈ ಮಿಸ್ಟೇಕ್ ಮಾಡಿದ್ದು ಅಂತ. ಆದರೆ ಆನಂತರ ನಾವು ಇನ್ನಷ್ಟು ಮಾಹಿತಿಗಳನ್ನು ಕೆದಕಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ಕೂಡ ನೇರವಾಗಿ ರಾಜ್ಯದ ಉನ್ನತ ನಾಯಕತ್ವದ ಬಳಿ ತೆರಳಿ ಅವ್ರ ಹತ್ರ ಒಂದು ಹಂತದಲ್ಲಿ ಗಲಾಟೆನೇ ಮಾಡಿದ್ದಾರೆ, ಸಿಟ್ಟಾಗಿದ್ದಾರೆ. ಯಾಕೆಂದರೆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿಯೇ ನಾವು ಇರೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕೂಡ ದಾವಣಗೆರೆ ರಾಜಕಾರಣದಲ್ಲಿ ಮುಖ ಎತ್ತು ಓಡಾಡೋದಕ್ಕೆ ಸಾಧ್ಯವಿಲ್ಲ. ಇದೇ ರೀತಿ ಮುಂದುವರೆದೇ ಆಗಿದ್ದಲ್ಲಿ ನಾನು ಹಾಗೂ ನನ್ನ ಪತ್ನಿ ಹಾಗೂ ಪುತ್ರ 3 ಜನ ರಾಜೀನಾಮೆ ಕೊಡ್ತೀವಿ, ನಾವು ರಾಜಕಾರಣದಿಂದ ದೂರ ಇರ್ತೀವಿ, ನೀವು ಪಕ್ಷವನ್ನು ಸಂಘಟನೆ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದರಲ್ಲೂ ಒಂದು ಹಂತಕ್ಕೆ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಆಯಿತು. ಆದರೆ ಪಟ್ಟಿಟ್ಕೊಂಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜಕೀಯವಾಗಿ ಚಟುವಟಿಕೆಗಳಿಗೆ ಭಾಗಿಯಾಗಲ್ಲ, ಜೊತೆಗೆ ತತ್ಕ್ಷಣಕ್ಕೆ ಯಾವ ಸಂದರ್ಭದಲ್ಲಿ ಪ್ರಮಾಣ ವಚನಗಳಾಗುತ್ತೋ ಅಂಥ ಸಂದರ್ಭದಲ್ಲಿ ರಾಜೀನಾಮೆ ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಅವರ ಒತ್ತಡಕ್ಕೆ ಮಣಿದಿದೆ. ಜೊತೆಗೆ ಮೇಲ್ಗಡೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ತನ್ನದೇ ಆದಂಥ ಲಿಂಕ್ ಇದೆ. ಈಗಾಗಲೇ ಹೈಕಮಾಂಡ್ ಕಳಿಸಿರುವಂಥ ಪಟ್ಟಿಯಲ್ಲಿ ಕುಟುಂಬ ರಾಜಕಾರಣವನ್ನು ಬದಿಗಿಟ್ಟು ಅದರಲ್ಲೂ ಕೂಡ ಒಂದೇ ಕುಟುಂಬಕ್ಕೆ ಮತ್ತೆ ಅವಕಾಶಗಳನ್ನು ಕೊಡಿಸಲಾಗಿದೆ. ಶಾಮನೂರ್ ಅವರಿಗೆ ಅವಕಾಶ ಕೊಡಲಾಗಿದೆ, ಮಲ್ಲಿಕಾರ್ಜುನ್ ಅವರಿಗೆ ಕೊಡಲಾಗಿದೆ, ಅವರ ಪತ್ನಿ ಕೊಡಲಾಗಿದೆ, ಈಗ ಅವರ ಪುತ್ರನಿಗೆ ಇನ್ನೂ ಎಷ್ಟು ಅವಕಾಶ ಕೊಡಬೇಕು ಅನ್ನುವಂಥದ್ದು ಅನೇಕರಿಗಿರುವಂಥದ್ದು. ಹೀಗೆ ಯಾವಾಗ ಒತ್ತಡ ಆದಂಥ ಸಂದರ್ಭದಲ್ಲಿ ಇಡೀ ಪಟ್ಟಿಯಲ್ಲಿ ಅತ್ಯಂತ ಹಿಂದುಳಿದ ಸಮಾಜದಲ್ಲಿದ್ದಂಥವರು ಅಥವಾ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ, ಆ ಗುಂಪಿಗೆ ಸೇರಿದಂಥವರು ಮಂಕಾಳು ವೈದ್ಯ ಆಗಿದ್ದರು. ಹೀಗಾಗಿ ಅವರನ್ನು ಸುಲಭವಾಗಿ ಟಾರ್ಗೆಟ್ ಮಾಡಲಾಯಿತು. ಒಬ್ಬ ಮಲ್ಲಿಕಾರ್ಜುನ್ಗೋಸ್ಕರ ಈಗ ಹಿಂದುಳಿದ ನಾಯಕರನ್ನು ಬದಿಗೊತ್ತಲಾಗಿದೆ, ಬಲಿ ಪಡೆಯಲಾಗಿದೆ ಅನ್ನುವಂಥ ಸಹಜವಾದಂಥ ಆಕ್ರೋಶ ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕತ್ವದಲ್ಲಿ ಕಂಡುಬರ್ತಾ ಇದೆ. ಈ ಪಟ್ಟಿ ಯಾವಾಗ ಹೊರಗಡೆ ಬಂತು, ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಅವರ ಸೇರ್ಪಡೆ ಆಗ್ತಿದೆ ಅಂತ ಬಂತು, ಆಗ ಇನ್ನಿತರ ನಾಯಕರು, ಕಾಂಗ್ರೆಸ್ನ ಇನ್ನಿತರ ನಾಯಕರು ಕೂಡ ಸಿಟ್ಟಾಗಿದ್ದಾರೆ. ಈ ರೀತಿ ಮಾಡೋದಿದ್ರೆ ಕೇವಲ ಮಲ್ಲಿಕಾರ್ಜುನ್ ಅವರಿಗೆ ಯಾಕೆ ಮಾಡ್ತೀರಿ, ನಮಗೂ ಮಾಡಿ, ನಮ್ಮ ಹೆಸರು ಕೂಡ ಇದೆ, ನಮ್ಮ ಹೆಸರಿಗೂ ಒಂದು ಅವಕಾಶ ಮಾಡಿಕೊಡಿ, ಪಟ್ಟಿ ಬದಲಾಯಿಸಿ ಅಂತ ಕೊನೆ ಕ್ಷಣದ ಒತ್ತಡವನ್ನು ಹೈಕಮಾಂಡ್ ಮೇಲೆ, ರಾಜ್ಯದ ನಾಯಕತ್ವದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಿದ್ದಾರೆ. ಹೀಗಾಗಿ ಈ ಪಟ್ಟಿ ಏನಿದೆಯಲ್ಲ, ಮಲ್ಲಿಕಾರ್ಜುನ್ ಅವರ ಹೆಸರು ಬದಲಾವಣೆ ಕೇವಲ ಹೊಸ ಸೇರ್ಪಡೆಗಷ್ಟೇ ಸೀಮಿತವಾಗಿಲ್ಲ ರಂಗನಾಥ್. ಇಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಬದಿಗೊತ್ತಿ ಸೇರ್ಪಡೆ ಮಾಡಿರುವಂಥ ಒಂದು ಆರೋಪ, ಮತ್ತೊಂದು ಅನೇಕ ಬೇಡಿಕೆಗಳು, ಲಾಬಿಗಳಿಗೆ ಮಣಿದಿರುವಂಥ ಆರೋಪ, ಮಗದೊಂದು ಈಗಾಗಲೇ ನಮ್ಮ ಹೆಸರನ್ನು ಸೇರ್ಪಡೆ ಮಾಡಿ, ನಮಗೂ ಇದೇ ರೀತಿ ಅವಕಾಶ ಕೊಡಿ, ಮಲ್ಲಿಕಾರ್ಜುನ್ ಮಾಡೆಲ್ ಅನ್ನು ಈಗಲೂ ಇಂಪ್ಲಿಮೆಂಟ್ ಮಾಡಿ ಅನ್ನುವಂಥ ಆರೋಪ. ಹೀಗಾಗಿ ಈ ಒತ್ತಡ ಇನ್ನೂ ಕೂಡ ನಡೀತಾ ಇದೆ. ಈಗ ತತ್ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ
ಪ್ರಕಾರ ಇನ್ನೊಂದು ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಇನ್ನೊಂದು ಬದಲಾವಣೆ ಆದರೆ ನಿಜಕ್ಕೂ ಕೂಡ ಅದು ಶಾಕಿಂಗ್ ಆಗಿರುತ್ತೆ. ಜೊತೆಗೆ ಅಚ್ಚರಿ ಮತ್ತು ಹೈಕಮಾಂಡ್ ಯಾವ ರೀತಿ ಈ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆಗೆ ಒಳಗಾಗುತ್ತೆ. ಯಾಕಂದ್ರೆ ಪ್ರಮೋದ್ ನೀವು ಹೇಳ್ತಾ ಇದ್ರಿ ಅಲ್ಲಿ ಆ ನಿಮ್ಮ ಮಾತಲ್ಲೇ ಒಂದಷ್ಟು ಕುತೂಹಲ ಇದೆ. ಅಂದ್ರೆ ಇನ್ನೊಂದು ಬದಲಾವಣೆ ಆಗ್ಬಿಡ್ಬೋದು ಅನ್ನುವಂಥ ಮಾತನ್ನು ನೀವು ಹೇಳ್ತಾ ಇದ್ರಿ. ಬದಲಾವಣೆ ಅನ್ನುವಂಥದ್ದು ಯಾವ ರೀತಿ, ಇದೇ ಮಂಕಾಳು ವೈದ್ಯ ವಿಚಾರದಲ್ಲ, ಇದೇ ಎಸ್ ಮಲ್ಲಿಕಾರ್ಜುನ ಅವರ ವಿಚಾರದಲ್ಲ, ಅಥವಾ ಬೇರೆಯವರ ಹೆಸರಲ್ಲ? ರಂಗನಾಥ್ ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಇನ್ನೂ ಕನ್ಫರ್ಮೇಷನ್ಸ್ ಬರ್ತಾ ಇಲ್ಲ. ಆ ಸುದ್ದಿ ಹಿಂದೆ ಬಿದ್ದಿದ್ದೀವಿ ನಾವು. ಆದರೆ ಇನ್ನಷ್ಟು ಆ ಒಂದು ಲಾಬಿ ನಡೀತಾ ಇದೆ, ಹಿಂದೆ ಸಾಕಷ್ಟು ಪ್ರಕ್ರಿಯೆಗಳಾಗ್ತಾ ಇದೆ, ಕೆಲವರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕೊನೆಕ್ಷನ್ ಬದಲಾವಣೆ ಈ ಪಟ್ಟಿಲಿ ಇನ್ನೊಂದು ಹೆಸರು ನಾಟ್ ಮಂಕಾಳು ವೈದ್ಯ ಅದಾಗುವಂಥ ಸಾಧ್ಯತೆ ಇದೆ. ಆದರೆ ಇಷ್ಟು ಮಟ್ಟಿಗೆ ಆಗುತ್ತೆ, ಆ ವ್ಯಕ್ತಿಗಳಿಗೆ ಲಾಬಿ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಅಷ್ಟೊಂದು ದೊಡ್ಡ ಮಟ್ಟಿನ ರೀಚ್ ಇದೆಯಾ ಅಥವಾ ರಾಜ್ಯ ನಾಯಕತ್ವದ ಆಶೀರ್ವಾದ ಇದೆಯಾ, ಅದೆಲ್ಲ ದೊಡ್ಡ ಪ್ರಶ್ನೆನೇ. ಆದರೆ ಎನಿವೆ ಒಂದು ಕುತೂಹಲಕಾರಿ ಅಂತ ಬೆಳವಣಿಗೆ ಇನ್ನೂ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.